ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ ರೀ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ, ಒಂದು ಲೈಕ್, ಶೇರಿಂದ ನನಗೆಷ್ಟೋ ಅನುಕೂಲ ಆಗುತ್ತೆ ರೀ, ಬೇರೆಯವ್ರು ನೋಡೋಕ್ಕೂ ಅನುಕೂಲ ಆಗುತ್ತೆ. ಪ್ಲೀಸ್ ಮರಿಲಾರಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ದಿನ ಬೆಳಿಗ್ಗೆ ರೀ 4 ಗಂಟೆಗೆ ನಾನು ಎದ್ದಿದ್ದೀನಿ. 4 ಗಂಟೆಗೆ ಎದ್ದು ಏನು ಮಾಡಿದ್ದೀನಿ ಅಂದರೆ ಪ್ರೇಯರ್ ಮಾಡಿದ್ದೀನಿ, ಬೈಬಲ್ ಓದಿದ್ದೀನಿ. ಯಾಕೆಂದರೆ 4 ಗಂಟೆ ಪ್ರೇಯರ್ ಮಾಡಿದರೆ ಅದು ಶ್ರೇಷ್ಠ, ಉತ್ತಮವಾದ ಟೈಮ್ ನಾವು ದೇವ್ರಿಗೆ ಕೊಟ್ಟಂಗೆ ರೀ. ಅದಕ್ಕೆ ನಾನು ಫಸ್ಟು ಎದ್ದಿದ ತಕ್ಷಣ ಪ್ರೇಯರ್ ಮಾಡ್ತಿದ್ದೀನಿ. ಫಸ್ಟಿಗೆ ಸ್ವಲ್ಪ ಎದ್ದೇಳಕ್ಕೆ ಆಗ್ತಾಯಿಲ್ಲ ರೀ, ಈಗ ರೀಸೆಂಟಾಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಪ್ರೇಯರ್ ಮುಗಿಯಾಕಿಲ್ಲ ರೀ. ಒಂದು ಸ್ವಲ್ಪ ಒಳಗಡೆ ಕೆಲಸ ಏನೇನಿದ್ರೆ ಅದನ್ನು ಮಾಡಿಕೊಂಡು ಹೊರಗೆ ಬರ್ತೀನಿ ರೀ. ಈ ಪ್ರೆಸೆಂಟ್ 6 ಗಂಟೆ ಆಗಕ್ಕೆ ಬಂದಿದ್ರಿ, ಟೈಮು 5:50 ಏನಾಗಿದೆ. ಹೊರಗಡೆ ಬಂದು ನಾನು ಕಸ ಬಳ್ಕೊಂಡು ಒಳಗಡೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೊರಗಡೆ ಕಸ ಬಳ್ಕೊತಾ ಇದ್ದೀನಿ ರೀ. ಇನ್ನು ನಾನು ಒಳಗಡೆನೇ ಬೇಗ ಎದ್ದು ಪ್ರೇಯರ್ ಮುಗಿಸ್ಕೊಂಡು ಆದಮೇಲೆ ನನಗೆ ಟೈಮ್ ಇರುತ್ತೆ ರೀ. ಆದರೆ ನಾನು ಅಷ್ಟೊತ್ತಿಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ ರೀ. ನಮ್ಮ ಮನೆಗೆ ಎಲ್ಲರೂ ಹಾಲಲ್ಲೇ ಮಲ್ಕೊತೀವಿ. ಇನ್ನು ನನ್ನ ಮಕ್ಕಳು, ನಮ್ಮ ಯಜಮಾನ್ರು ಎಲ್ಲರೂ ಶಬ್ದಕ್ಕೆ ಎದ್ದು ಬಿಡ್ತಾರೆ ಅಂದರೆ ಹಾಸಿಗೆ ಬಿಟ್ಟು ಎದ್ದೇಳೋದಿಲ್ಲ ರೀ, ಹಂಗೆ ಹಾಸಿಗೆದಲ್ಲೇ ಎಚ್ಚರ ಆಗಿರ್ತಾರೆ. ಸುಮ್ಮನೆ ಎದಕ್ಕೆ ಅಷ್ಟೊತ್ತಿಗೆ ನಾನು ಅವ್ರನ್ನ ಎಬ್ಸೋದು ಎದಕ್ಕೆ ಅಂತೇಳಿ ಸ್ವಲ್ಪ ಹೊತ್ತು ಮನೆಯಲ್ಲಿ ನಾನು ಏನಾದ್ರು ವೀಡಿಯೋ ಎಡಿಟ್ ಮಾಡೋದಿದ್ರೆ, ಇಲ್ಲ ನಾನು ಬೇರೆ ಕೆಲಸ ಏನೇನಿದ್ರೆ ಮಾಡ್ಕೊತೀನಿ. ಹೊರಗಡೆ ಕಸ ಮುಗಿಸ್ಕೊಂಡು ಒಳಗೆ ಬರೋಕ್ಕಿಲ್ಲ ರೀ. ತಂಗಿ ಮಗಳು ಬುಕ್ಸ್ ತಂದಿಟ್ಟಿದ್ಲು. ಅಮ್ಮ ನನ್ನ ಬುಕ್ಸಿಗೆ ಹೆಸ್ರು ಬರ್ಕೊಡಮ್ಮ ಅಂತ. ಯಾಕೆ ಅಂತ ಕೇಳಿದ್ರೆ, ಇಲ್ಲಮ್ಮ ಈಗಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ ನಮಗೆ, ಅದಕ್ಕೆ ಮತ್ತೆ ಬುಕ್ಸ್ ಕಳೆದೋಗ್ತವೆ, ಅದಕ್ಕೆ ಹೆಸ್ರು ಬರ್ಕೊಡು ಅಂದರೆ ಸರಿ ಅಂತ ನಾನು ಪೆನ್ ಹುಡುಕ್ತಾ ಇದ್ದೀನಿ ರೀ. ಪೆನ್ ಸಿಗ್ತಾನೇ ಇಲ್ಲ. ಪ್ರತಿ ಸರಿ ಅಬ್ಸರ್ವ್ ಮಾಡಿರಿ, ನಾವೇನನ್ನ ಹುಡುಕುವಾಗ ನಾವೇನೇನು ವಸ್ತುನ ಆ ವಸ್ತು ಸಿಗೋದೇ ಇಲ್ಲ ರೀ. ಪೆನ್ನೇ ಆಗಲಿ ಏನೇ ಆಗಲಿ, ಎಷ್ಟು ಪೆನ್ಸ್ ಆಗಲಿ ಬೇರೆ ವಸ್ತುಗಳು ಬ್ಯಾಡ್ ಅಂದಿದ್ದ ಟೈಮ್ಗೆ ಎಷ್ಟು ನಮ್ಮ ಕಣ್ಣಿಗೆ ಹೆಂಗೆ ಚುಚ್ಚಿದಂಗೆ ಕಾಣ್ತಿರ್ತವೆ. ಬೇಕು ಅಂದಾಗ ಹುಡುಕಿದ್ರೆ ಎಲ್ಲಿ ಸಿಗೋದೇ ಇಲ್ಲ. ಈಗ ನನ್ನ ಪರಿಸ್ಥಿತಿ ಹಾಗೆ ಆಗಿದೆ. ಪೆನ್ ಎಲ್ಲ ಹುಡುಕ್ತಾ ಇದ್ದೀನಿ ರೀ, ಪೆನ್ ಸಿಗ್ತಾನೇ ಇಲ್ಲ. ಲಾಸ್ಟಿಗೆ ನಾನು ಬ್ಯಾಗಾಗಿರೋ ಒಂದು ಪೆನ್ ತೊಗೊಂಡು ಬಂದು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿರಿ, ನಮ್ಮ ತಂಗಿ ಮಕ್ಕಳಿಗೆ ಎಷ್ಟು ಬುಕ್ಸ್ ಕೊಟ್ಟಿದ್ದಾರೆ. ನಾವು 3rd ಸ್ಟ್ಯಾಂಡರ್ಡ್ ಓದುವಾಗ ಇಷ್ಟು ಬುಕ್ಸ್ ಇದ್ದಿಲ್ಲ ರೀ. 3 ಗಣಿತ, ಕನ್ನಡ, ಪರಿಸರ, ಒಂದು ಇಂಗ್ಲೀಷ್ ಒಂದು ಇರ್ತಿತ್ತು ರೀ. ಇದ್ರ ಜೊತೆಗೆ ಹಿಂದಿ ಇದ್ದರೆ ಇರ್ತಿತ್ತು, ಇಲ್ಲಾಂದರೆ ಇಲ್ಲ. ನನಗೆ ಅನ್ಸೋ ಮಟ್ಟಿಗೆ ಇದ್ದಿಲ್ಲ ಅವಾಗ ನಮಗೆ 3ನೇ ಕ್ಲಾಸಿಗೆ. 5th ಸ್ಟಾರ್ಟ್ ಆಗಿದೆ ನನಗೆ ಹಿಂದಿ. ಇನ್ನು ಅಷ್ಟರವರೆಗೆ ಅದಕ್ಕೆ 3 ಬುಕ್ಸ್ ತೊಗೊತಿದ್ವಿ, 3 ನೋಟ್ ಬುಕ್ಸ್. 200 ಏನನ್ನ ತೊಗೊಂಡಿವಿ ಅಂದರೆ 1 ಇಯರ್ ಕಂಪ್ಲೀಟ್ ಮಾಡ್ತಿದ್ವಿ ರೀ. ಯಾಕೆ ಅಂದರೆ ಈಗ ಏನನ್ನ ಮನೇಲಿ ಹೋಗಿ ನಾನು ಬುಕ್ ಕೊಡಿಸ್ರಿ ನನಗೆ ಅಂತ ಕೇಳಿದ್ರೆ ಅವ್ರು ಕೊಡಿಸ್ತಾ ಇದ್ದಿಲ್ಲ. ಅಮ್ಮ ಇಲ್ಲಮ್ಮ ಈ ಪೇಜಸ್ ಇದ್ದಾವಲ್ಲ, ಎದಕ್ಕೆ ವೇಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಇಲ್ಲಮ್ಮ ಮ್ಯಾಮ್ ಹೇಳಿದ್ದಾರೆ, ಟೀಚರ್ ಹೇಳಿದ್ದಾರೆ ಕೊಡಿಸ್ಬೇಕಂತಮ್ಮ, ಹೊಸ ಬುಕ್ಕೇ ತೊಗೊಮ್ಮ ಅಂತ ಹೇಳಿದ್ದಾರೆ ಅಂದರೆ, ಇಲ್ಲ ಇದನ್ನು ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಿದ್ರು. ಇಲ್ಲಮ್ಮ ನಾನು ತೊಗೊಂಡೋಗಲ್ಲ ಅಂದರೆ, ಸರಿ ಇಲ್ಲಿ ಕೊಡು, ನಾನೇ ಆ ಪೇಜಸ್ನೆಲ್ಲ ತೆಗೆದು ಕಟ್ ಮಾಡಿ ಕೊಡ್ತೀನಿ, ಇನ್ನು ಅದನ್ನು ಹೊಸ ಬುಕ್ ಆಗುತ್ತಂತ. ಆದರೆ ಕಟ್ ಮಾಡಿದ್ದು ಎಲ್ಲ ಪೇಪರ್ಸ್ ಕಾಣ್ತಾವಲ್ರಿ, ಅಳ್ತಾ ಇದ್ದೆ ರೀ ಅಮ್ಮ ನನಗೆ ಬೇಡ ಅಂತ. ಆದರೂ ಅಮ್ಮ ಕೇಳ್ತಾ ಇದ್ದಿಲ್ಲ. ಆದರೆ ಒಂದೊಂದು ಸಾರಿ ಪಾಪ ಅವ್ರನ್ನೂ ಬೇಜಾರಾಗಿ ಅವ್ರ ಕಡೆ ದುಡ್ಡಿಲ್ಲ ಅಂದ್ರೂ ನನಗೆ ಹಂಗೆ ಕೊಣಿಸ್ತಿದ್ರು. ಈಗ ಅನ್ನಿಸ್ತೈತೆ ನಾನು ಅವಾಗ ಅಷ್ಟು ಕಷ್ಟ ಅವ್ರಿಗೆ ಕೊಡಬಾರ್ದಾಗಿತ್ತೇನೋ ಅಂತ. ಯಾಕೆಂದರೆ ಈಗ ನಮ್ಮ ಮಕ್ಕಳಿಗೆ ನಾವು ಏನನ್ನು ಹೇಳಿದ್ರೆ ಅವ್ರನ್ನೂ ಹಾಗೆ ಹೇಳ್ತಾರೆ. ನಮ್ಮ ಕಾರುಣ್ಯನೂ ಹಂಗೆ ಹೇಳ್ತಾಳೆ, ಏನನ್ನು ಬೇಡ ಅಂದಿದ್ದು ಇಲ್ಲ ಅದು ಬೇಕೇ ಅಂತಾರೆ. ಇದ್ದಿದ್ದು ಅಡ್ಜಸ್ಟ್ ಮಾಡ್ಕೊರಿ ಅಂದರೆ, ಇಲ್ಲ ನಮಗೆ ಹೊಸದೇ ಬೇಕು ಅಂತ. ಏನು ಮಾಡಬೇಕು ರೀ, ನಮ್ಮ ಓದು ಮುಗೀತಪ್ಪ ಹಂಗಿಂಗೆ ಮಾಡಿ. ಇಲ್ಲಿ ನೋಡ್ರಿ, ನನ್ನ ಮಗಳಿಗೆ ಹೊಟ್ಟೆ ನೋವು ಅಂತೆ. ಎಲ್ಲಿ ನೋವ್ತೈತಮ್ಮ ಹೊಟ್ಟೆ ನೋವು ಅಂದರೆ, ಇಲ್ಲಿ ನೋವ್ತೈತೆ ಅಂತ ನನ್ನ ಕೈ ಇಟ್ಕೊಂಡು ತೋರಿಸ್ತಿದ್ದಾಳ್ರಿ. ಪ್ರತಿದಿನ ಬೆಳಗ್ಗೆ ಎದ್ದೇಳಕ್ಕಿಲ್ಲ ರೀ, ಟೀ ಶರ್ಟ್ ಹಾಕ್ಕೊತಾಳೆ, ಬರ್ತಾಳೆ, ಅಮ್ಮ ನನಗೆ ಹೊಟ್ಟೆ ನೋವು ಅಂತ ಹೇಳ್ತಾಳೆ. ನಾನು ಅಂದ್ಕೊತೀನಿ ಹೊಟ್ಟೆ ನೋವು ಅಂದರೆ ಮೇ ಬಿ ಹೊಟ್ಟೆ ಹಸಿವು ಸಲುವಾಗಿ ಹೊಟ್ಟೆ ನೋವು ಅಂತ ಹೇಳ್ತಾಳೆ ಅಂತ. ಮತ್ತು ಊಟ ಮಾಡಿದ್ರೆ ಆರಾಮಾಗಿರ್ತಾಳೆ ರೀ. ತನ್ನ ಬಾಯಿಗೆ ರೆಸ್ಟ್ ಇರಬಾರ್ದು, ಯಾವಾಗಲೂ ಏನೋ ಒಂದು ತಿಂತಾ ಇರಬೇಕು. ಅವ್ರ ಅಕ್ಕನಿಗೆ ಅಂತೂ ಬಾಯಿಗೆ ರೆಸ್ಟ್ ಯಾವಾಗಲೂ ಕೊಟ್ಟಿರ್ತಾಳೆ ರೀ. ಅಸಲು ತಿನ್ನೋಕ್ಕೆ ಹೋಗೋದಿಲ್ಲ, ಉಣ್ಣೋಕ್ಕೆ ಹೋಗೋದಿಲ್ಲ. ಅಂತೂ ಬಾಯಿಗೆ ರೆಸ್ಟ್ ಕೊಡೋಲ್ಲ. ಇನ್ನು ಅಲ್ಲಿಗೆ ಅಮ್ಮ ನನಗೆ ಹೊಟ್ಟೆ ಹಸಿತೈತೆ, ಏನನ್ನ ತಿನ್ನೋಕೆ ಕೊಡು ಅಂತೇಳಿ ಎಬ್ಸಿದ್ದಾಳೆ. ಅದು ಸಹ ಈ ಅಮ್ಮಗೆ ನಾನ್ ವೆಜ್ ಅಂದರೆ ಸ್ವಲ್ಪ ಇಷ್ಟ ರೀ. ನಾನ್ ವೆಜ್ ಇದ್ದರೆ ಇನ್ನೂ ಊಟ ಒಂದು ಮಾಡೋದಿಲ್ಲ. ಅವಾಗ ನಾನ್ ವೆಜ್ ಇದ್ದಾಗ ಪೀಸಸ್ ಒಂದೇ ತಿಂತಾಳೆ. ಇನ್ನು ಊಟ ಉಣ್ಣು ಅಂದರೆ, ಇಲ್ಲ ನನಗೆ ಊಟ ಬೇಡಮ್ಮ, ಇನ್ನು ನನಗೆ ಚಿಚ್ಚು ಯಾಕೋ ಅಂತ ಹೇಳ್ತಾಳೆ. ಈ ಅಮ್ಮ ಚಿಚ್ಚು ಫ್ಯಾನ್ ರೀ. ನಮ್ಮ ಕಾರನ್ನೇ ಯಾವ್ದಿದ್ರೂ ಸುಮ್ಮನೆ ಊಟ ಮಾಡ್ತಾಳೆ. ಇಲ್ಲಿ ಶಾರ್ಪ್ನರ್ ತೊಗೊಂಡಿದ್ದಾಳೆ ರೀ. ಆ ಶಾರ್ಪ್ನರ್ ತೊಗೊಂಡು ನನ್ನ ಮಕ್ಕ ನೋಡ್ತಿದ್ದಾಳೆ, ಎಲ್ಲಿ ನಾನು ನೋಡ್ತೀನಿ ಅಂತ. ಇನ್ನು ಮತ್ತೆ ತಿರುಗಿ ಭಯಕ್ಕಿಲ್ಲ, ಅದನ್ನು ಎಲ್ಲಿದ್ದಿದ್ದು ಅಲ್ಲಿ ಇಡ್ತಾಳೆ ನೋಡಿರಿ. ಅದನ್ನು ಬೆರಳಿಟ್ಟಿದ್ದಾಳೆ. ಈ ಹುಡುಗರ ಮುಂದೆ ಏನು ಇಟ್ರೂ ಕಷ್ಟ.
ದೊಡ್ಡವ್ರನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದಪ್ಪ, ಈ ಚಿಕ್ಕ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ. ನಮ್ಮ ಮನೆಯಲ್ಲಂತೂ ಹೇಳ್ಬಾರ್ದು. ಇನ್ನು ಹೊರಗಡೆ ಅವ್ರ ಅಕ್ಕ ಎದ್ದು ಬರೋಕ್ಕಿಲ್ಲ ರೀ, ಇಬ್ಬರಿಗೆ ಪೇಸ್ಟ್ ಹಚ್ಚಿ ಕೊಟ್ಟಿದ್ದೀನಿ, ನಾ ಬ್ರಷ್ ಮಾಡ್ತಾರೆ. ಇವರಿಗೆ ಸ್ನಾನ ಮಾಡಿಸಿ ಇವತ್ತು ನನ್ನ ಮಗಳು ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾಳೆ, ಅದಕ್ಕೆ ನಾ ರೆಡಿ ಮಾಡಿಸ್ತಾ ಇದ್ದೀನಿ ರೀ. ಸ್ಕೂಲ್ಗೆ ಅಂದರೆ ನಾವು ಹೋಗುವಾಗ ನೆನಪು ಬರ್ತಾಯಿತ್ತು ನಮ್ಮನ್ನು ಸ್ಕೂಲಿಗೆ ಬಿಡೋಕೆ ಯಾರೂ ಬಂದಿದ್ದಿಲ್ಲ. ಆದರೆ ಈಗ ಇವ್ರನ್ನಂತೂ ನಾವು ಫಸ್ಟ್ ಡೇ ಕಂಪಲ್ಸರಿ ಹೋಗಲೇಬೇಕು ಬಿಟ್ಟು ಬರೋಕ್ಕೆ. ಇನ್ನು ಸ್ನಾನ ಮಾಡಿಸಿ ಇನ್ನು ಕೈಗೆ ಉಗುರುಗಳಿದ್ದವು ರೀ, ಉಗುರು ಕಟ್ ಮಾಡ್ತಾಯಿದ್ದೀನಿ. ಉಗುರು ಹಂಗೆ ಇದ್ದರೆ ಮತ್ತೆ ಚೂಟ್ಬಿಟ್ರೆ ಇಲ್ಲಾಂದರೆ ಸ್ಕೂಲಲ್ಲಿ ಬೈತಾರೆ, ಎದಕ್ಕೆ ಫಸ್ಟ್ ಡೇನೇ ಶಿಸ್ತಾಗಿ ಹೋಗಲಿ ಅಂತ ಉಗುರ್ಸೆಲ್ಲ ಕಟ್ ಮಾಡಿ ನಾನು ಸಹ ಉಗುರು ಕಟ್ ಮಾಡ್ಕೊತಾ ಇದ್ದೀನಿ ರೀ. ನಮ್ಮ ಚಿಕ್ಕ ಮಗಳು ನೋಡಿದ್ರೆ ಅಮ್ಮ ನನಗೆ ಕಟ್ ಮಾಡು ಅಂತ ಹೇಳ್ತಿದ್ದಾಳೆ. ನೋಡಿದ್ರೆ ತನಗೆ ಉಗುರೇ ಇಲ್ಲ ರೀ, ತನ್ನವೆಲ್ಲ ಕೈಯೆಲ್ಲ ನೀಟಿದ್ದಾವೆ, ನನವೇ ಸ್ವಲ್ಪ ಉದ್ದ ಬಂದಿದ್ದಾವೆ. ನಮ್ಮ ಕಾರಣ ಯಾವಾಗಲೂ ನನ್ನ ಅಬ್ಸರ್ವ್ ಮಾಡ್ತಾಳೆ ರೀ, ನಾನು ಏನು ಮಾಡ್ತೀನಿ ನಾನು ಏನು ಮಾಡಲ್ಲ ಅಂತ. ಇನ್ನು ನಾನು ಉಗುರು ಕಟ್ ಮಾಡಿಕೊಂಡು ಹೊರಗೆ ಬಂದು ಕೂತ್ಕೊಂಡಿದ್ದೀನಿ ರೀ. ನಿಜವಲ್ಲ ರೀ, ಹೊರಗಡೆ ಕೂತ್ಕೊಂಡು ನೀರು ಕುಡಿಬೇಕಂದ್ರೆ ಕಾಫಿ ಕುಡಿಬೇಕಂದ್ರೆ ನನಗೆ ಭಾಳ ಇಷ್ಟ. ಯಾಕೆಂದರೆ ನನಗೆ ಟೈಮೇ ಸಿಗೋದಿಲ್ಲ ರೀ. ಟೈಮ್ ಸಿಕ್ಕೈತಂದರೆ ಒಳಗಡೆ ಕೆಲಸನ ಬಿಟ್ಟು ಹೊರಗೆ ಕೂತ್ಕೋಬೇಕು, ಇಲ್ಲಾಂದರೆ ಕೆಲಸ ಮಾಡ್ಕೊತ ಆಮೇಲೆ ಹೋಗಿ ಹೊರಗೆ ಕೂತ್ಕೊಂಡು ಸ್ವಲ್ಪ ನೀರನ್ನು ಕಾಫಿಯನ್ನು ಕುಡಿಯೋಣ ಅಂದರೆ ಟೈಮೇ ಸಿಗೋದಿಲ್ಲ ರೀ. ನನಗಂತೂ ಪ್ರತಿದಿನ ಇರೋದೇ ಇಲ್ಲ ಹಿಂಗೆ ಕೂತ್ಕೊಂಡು ಕಾಫಿ ಅಥವಾ ನೀರು ಕುಡಿಯೋಕ್ಕಂತ ನನಗೆ ಚಿಕ್ಕವಳಿದ್ದಾಗಿಂದ ಆಸೆ ರೀ. ನೀರು ಕುಡಿಯೋಕ್ಕಂತ ಉಗುರು ಬೆಚ್ಚನೆ ನೀರು ತೊಗೊಂಡು ಕೂತ್ಕೊಂಡಿದ್ದೀನಿ ರೀ. ನಮ್ಮ ಮಕ್ಕಳು ನಾನೇನೋ ಹಾಲು ಕುಡಿತಿದ್ದೀನಿ ಅಂತ ಇಬ್ಬರು ಬಂದು ಗ್ಲಾಸ್ ಚೆಕ್ ಮಾಡಿಬಿಟ್ರು. ಅವ್ರಿಗೆ ಹಾಲು ಅಂದರೆ ಇಷ್ಟ ರೀ ಭಾಳ. ಅಂದರೆ ಈಗ ಇಬ್ಬರಿಗೂ ಸ್ವಲ್ಪ ನೆಗಡಿ ಆಗಿದೆ, ಅದಕ್ಕೆ ಸ್ವಲ್ಪ ಕೊಡೋಕ್ಕೆ ಆಲೋಚನೆ ಮಾಡ್ತಿದ್ದೀನಿ. ಇನ್ನು ಮನೆಯಲ್ಲಿ ಜಾಸ್ತಿ ಹಾಲು ಏನಾನಿದ್ರೆ ಅವ್ರಿಗೆ ಸ್ವಲ್ಪ ಕೊಟ್ಟು ಹಾಲು ಕುಡಿಸ್ತೀನಿ ರೀ. ನಮ್ಮ ಯಜಮಾನ್ರಿಗೆ ಕಾಫಿ ಅಂದ್ರೆ ಇಷ್ಟ. ಅರ್ಧ ಲೀಟ್ರ್ ಕಾಫಿ ಅವರೇ ಕುಡಿದ್ಬಿಡ್ತಾರೆ ಪ್ರತಿದಿನ. ಇನ್ನು ನಮ್ಮ ಮಕ್ಳಿಗೆ ಏನನ್ನ ಬೇಕು ಅಂದಾಗ ಅವ್ರಿಗೆ ಸ್ವಲ್ಪ ಹಾಕಿ ಕೊಡ್ತೀನಿ ರೀ. ಪ್ರತಿದಿನ ಕೊಡೋಲ್ಲ, ಮತ್ತು ಅದೇ ರೂಢಿಯಾಗಿ ಮತ್ತೆ ಆಮೇಲೆ ಇಲ್ಲ ಅಂದರೆ ಬೇಜಾರು ಅಂತೇಳಿ ಕೊಡೋದಿಲ್ಲ ನಾನು. ಇಲ್ಲ ನನ್ನ ಮಗಳು ನೋಡಿದ್ರೆ ಇವತ್ತು ಹೋಗಮ್ಮ ಸ್ಕೂಲಿಗೆ ರೆಡಿಯಾಗಿ ಅಂತಂದರೆ, ಇಲ್ಲಮ್ಮ ಇವತ್ತು ಬೇಡ ನಾಳೆ ಹೋಗೋಣ ಅಂದರೆ, ಏನಮ್ಮ ಹಂಗಂತೆ ಅಂದರೆ, ಜೋಕ್ ಮಾಡಿದೆಮ್ಮ ನಾನು, ಸುಮ್ಮನೆ ಹೇಳ್ದಮ್ಮ ನಾನು ಅಂತ ಹೇಳ್ತಿದ್ದಾಳೆ. ನನ್ನ ಮಗಳು ರೀ ನಾನೇನು ಸ್ವಲ್ಪ ಬೇಜಾರಾಗಿಲ್ಲ, ನನ್ನ ಮಾತು ಕೇಳ್ತಾಳೆ. ಅದಕ್ಕಿಂತ ಮುಂಚೆ ನಾನು ಎಷ್ಟನ್ನ ಗಟ್ಟಿಗೆ ಹೇಳಿದ್ರು ಏನು ಮಾಡಿದ್ರು ಕೇಳೋದಿಲ್ಲ. ನಾನು ಬೇಜಾರಾಗಿ ಕುಂತ್ಬಿಟ್ಟಿನಿ ಅಂದರೆ ಅವಾಗ ಮಾತ್ರ ಮಾತು ಕೇಳ್ತಾಳೆ. ಈ ಚಿಕ್ಕಯ್ಯಮ್ಮ ಅಂತೂ ನೀವು ಹೆಂಗನ್ನ ಇರಿ, ನಾನು ಇರೋದು ಮಾತ್ರ ಹಿಂಗೆ ಅಂತ ಹೇಳ್ತಾಳೆ ರೀ. ಕಟಿಂಗ್ ಚೆನ್ನಾಗಿದೆ ರೀ ನನ್ನ ಮಗಳಿಗೆ. ನಮ್ಮ ಯಜಮಾನ್ರು ಹೋಗಿ ಮಾಡಿಸ್ಕೊಂಬಂದಿದ್ದಾರೆ. ಚೆನ್ನಾಗಿದೆ ಅಲ್ವಾ, ಫಸ್ಟ್ ಡೇ ನೀಟಾಗಿ ಹೋಗ್ಬೇಕಂತ ರೆಡಿಯಾಗಿದ್ದಾಳೆ. ಇನ್ನು ಒಳಗಡೆ ಬಂದು ಪ್ರೇಯರ್ ಮಾಡ್ಕೊತಾ ಇದ್ದಾಳೆ ರೀ. ಪ್ರೇಯರ್ ಮಾಡೋಕ್ಕಿಲ್ಲ ಚಪಾತಿ ಚಿಕನ್ ಇತ್ತು ರೀ. ಅತ್ತೆಯವ್ರು ರಾತ್ರಿ ಚಪಾತಿ ಚಿಕನ್ ಕೊಟ್ಟು ಕಳಿಸಿದ್ರು. ನನ್ನ ಮಕ್ಕಳು ಆಗಲೂ ಊಟ ಮಾಡಿಬಿಟ್ಟಿದ್ರೆ ಅದಕ್ಕೆ ಅದನ್ನು ಬೆಳಿಗ್ಗೆ ಕೊಟ್ಟಿದ್ದೀನಿ. ಇನ್ನು ಮಗಳಿಗೆ ಬೆಳಿಗ್ಗೆ ಬಾಕ್ಸಿಗೆ ಬಂದುಬಿಟ್ರಿ. ಫಸ್ಟ್ ಡೇ ಗುಲಾಬ್ ಜಾಮು, ದಾಲ್ ಚಾ, ಪಲಾವ್ ಮಾಡಿದ್ದೀನಿ ರೀ. ಅದನ್ನು ನಾನು ಮಾಡಿಲ್ಲ, ಆ 3 ಸಹ ನಮ್ಮ ತಂಗಿನೇ ಮಾಡಿದ್ದಾಳೆ. ಇವತ್ತು ನಮ್ಮ ತಂಗಿದು ಮದುವೆಯ ವಾರ್ಷಿಕೋತ್ಸವ, ಅದಕ್ಕೆ ಎಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಅಡುಗೆ ಮಾಡಿ ಕೆಲ್ಸಕ್ಕೆ ಹೋಗಿದ್ದಾಳೆ ರೀ. ಎದಕ್ಕೆ ಹೋಗಿ ಬಿಡಮ್ಮ ಕೆಲ್ಸಕ್ಕೆ ರಜೆ ಯಾಕಂದರೆ, ಇಲ್ಲಕ್ಕ ಕೇಳ್ತಾ ಇಲ್ಲ ಹೋಗಬೇಕು ಕೆಲ್ಸಕ್ಕಂತ. ಇನ್ನು ಅಡುಗೆ ಎಲ್ಲ ಮಾಡಿ ನನಗೆ ಕೊಟ್ಟು ಹೋಗಿದ್ದಾಳೆ. ಇನ್ನು ಬೇರೆ ಏನು ಸ್ಪೆಷಲ್ ಮಾಡೋದೋಳಿ ಇನ್ನು ಬಾಕ್ಸಿಗೆ ಇದೆ ಅಲ್ವಾ ಅಂತ ನಮ್ಮ ಮನೆಯಲ್ಲಿ ನಾನು ಟೊಮಾಟೊ ಹಣ್ಣಿನ ಚಟ್ನಿ ಮತ್ತು ಅನ್ನ ಮಾಡಿದ್ದೆ ರೀ. ರಾತ್ರಿ ಸ್ವಲ್ಪ ನಾನ್ ವೆಜ್ ಇತ್ತು, ಇನ್ನು ಅದನ್ನು ಊಟ ಮಾಡ್ತಿದ್ದೀವಿ. ನಮ್ಮ ಯಜಮಾನಿಗೆ ನಾನ್ ವೆಜ್ ಊಟ ಹಾಕಿ ಕೊಟ್ಟಿದ್ದೀನಿ ರೀ. ನಾನು ಮಾತ್ರ ಇನ್ನು ಟೊಮಾಟೊ ಹಣ್ಣು ಚಟ್ನಿ ಅನ್ನ ಉಂಡಿದ್ದೀನಿ. ಹಾಗೆ ಗುಲಾಬ್ ಜಾಮ್ ಇತ್ತು ರೀ, ಸ್ವೀಟ್ನು ತಿಂದ್ವಿ. ಇನ್ನು ಲಾಸ್ಟಿಗೆ ನನ್ನ ಸಣ್ಣ ಮಗಳು ಬೇಡ ಅಂತ ಹಾಗೆ ಇಟ್ಟಿದ್ದಾಳೆ. ಇನ್ನು ಅದನ್ನು ವೇಸ್ಟ್ ಆಗ್ತೈತಲ್ಲ ಅಂತೇಳಿ ಇನ್ನು ಅದನ್ನು ನಾನು ಊಟ ಮಾಡಿ ಗುಲಾಬ್ ಜಾಮ್ ತಿಂದು ಇನ್ನು ಹೊರಗಡೆ ಪಾತ್ರೆ ತೊಳೆಯೋಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇವತ್ತು ಕೆಲಸ ಬೇಗ ಮಾಡ್ಕೊಂಡಿದ್ದೀನಿ ರೀ. ಯಾಕೆಂದರೆ ಮಗಳನ್ನ ಹೋಗಿ ಸ್ಕೂಲಿಗೆ ಬಿಟ್ಟು ಬರಬೇಕಲ್ವಾ. ಫಸ್ಟ್ ಡೇ ಪೇರೆಂಟ್ಸ್ ಹೋಗಿ ಬಿಟ್ಟು ಬಂದರೆ ಆ ಸಂತೋಷವೇ ಬೇರೆ. ಇವತ್ತು ನಾನು ನಮ್ಮ ಯಜಮಾನ್ರು ಹೋಗಿ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಬೇಗ ಅವ್ರನ್ನೂ ರೆಡಿ ಆಗ್ತಿದ್ದಾರೆ, ನಾನು ರೆಡಿ ಆಗ್ತಾಯಿದ್ದೀನಿ. ಏನು ಮಾಡ್ತಾಳೋ ಏನೋ ಸ್ಕೂಲಿಗೆ ಹೋದಾಗ. ಇನ್ನು ಪಾತ್ರೆ ತೊಳಿಬೇಕಂದ್ರೆ ನನಗೆ ಇಷ್ಟವೇ ಇಲ್ಲ ರೀ. ಆಲ್ಮೋಸ್ಟ್ ನನಗೇನು ಕೆಲಸ ಮಾಡಬೇಕಂದ್ರೆ ಇಷ್ಟವೇ ಇಲ್ಲ. ಆದರೂ ಹೆಂಗಿದ್ರು ಏನು, ಇಷ್ಟ ಆದರೂ ಏನು, ಇಷ್ಟ ಆಗಿಲ್ಲ ಅಂದರೆ ಏನು, ಮನೆ ಕೆಲಸ ಮಾತ್ರ ಮಾಡ್ಕೋಬೇಕು. ಹಾಗೆ ನನ್ನ ಪರಿಸ್ಥಿತಿ ಸಹ. ಅಂದರೆ ನನಗೆ ಯಾರು ಇದೇ ಮಾಡು ಅದೇ ಮಾಡು ಅಂತ ಹೇಳೋರು ಯಾರಿಲ್ಲ. ಆದರೂ ಸ್ವಲ್ಪ ಸುಸ್ತು ಅನಿಸುತ್ತೆ, ಪ್ರತಿದಿನ ಮಾಡಬೇಕಲ್ಲಪ್ಪ ಅಂತ. ರೆಸ್ಟು ಯಾವಾಗ ಸಿಗ್ತೈತೋ ಏನೋ, ಅದನ್ನು ರೆಸ್ಟ್ ಸಿಕ್ಕರೆ ಆರಾಮಿಲ್ದಾಗ ಸಿಗಬಾರ್ದಪ್ಪ, ಚೆನ್ನಾಗಿದ್ದಾಗೆ ನನಗೆ ರೆಸ್ಟ್ ಸಿಗಬೇಕು ಅನ್ನೋದು ನಂದು. ಆದರೂ ಸ್ವಲ್ಪ ನಮ್ಮ ಯಜಮಾನರು ನನಗೆ ಅವ್ರು ಏನನ್ನ ಆದಷ್ಟು ಕೆಲಸ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಇವಾಗೆ ಸ್ವಲ್ಪ ಹೋಲಿಸ್ಕೊಂಡ್ರೆ ಆಯ್ತು ರೀ. ನಾನು ಅಷ್ಟರಲ್ಲಿ ನನ್ನ ಪಾತ್ರೆ ಎಲ್ಲ ಮುಗಿದ್ವು. ಈ ನಾಯಿನ ಎಷ್ಟು ಸಾರಿ ಹೊಡೆದ್ರೂ ಈ ನಾಯಿ ಬರ್ತಾನೆ ಇರ್ತಾವಪ್ಪ. ನನ್ನ ಮಗಳು ಪರಕೆ ತಗೊಂಡು ನಾಯಿ ಹೊಡೆಯೋಕ್ಕೂ ಹೋಗ್ಬಿಟ್ಲು. ಎಷ್ಟು ಸಾರಿ ಹೊಡೆದ್ರಿ ಬೀದೆ ನಾಯಿ ಮತ್ತೆ ಬರ್ತಾನೇ ಇರ್ತಾವ. ಏನು ಮಾಡಬೇಕು, ಹೊಡೆದ್ರೆ
ಪಾಪ ಕೈಕಾಲು ಮುರಿದು ಹೋಗ್ತಾವ. ಹಂಗಂತೇಳಿ ಬಿಟ್ಟರೆ ನಮ್ಮ ಮನೆಯಾಕೆ ಬರ್ತಾವ. ನಿಮ್ಮ ಮನೆ ಕಡೆನೂ ನಾಯಿ ಹಿಂಗೆ ಬರ್ತಾವ ರೀ. ನಮ್ಮ ಮನೆ ಕಡೆ ಅಂತೂ ಈ ನಾಯಿನೇ ಭಾಳ ನಮ್ಮನ್ನ ರೋಗಿಸೋದು. ನೀವು ಅಬ್ಸರ್ವ್ ಮಾಡಿದರೆ ಎಷ್ಟೋ ಸಾರಿ ನಾನು ಪಾತ್ರೆ ತೊಳೆಯುವಾಗೆಲ್ಲ ಇವೇ ನಾಯಿ ಬರ್ತೈತೆ ರೀ ನನಗೆ ಅಡ್ಡ ಅಡ್ಡ ಅಡ್ಡ. ನನಗೆ ಹಂಗೆ ನಾಯಿ ತಿನ್ನೋದು ಮತ್ತು ಪಾತ್ರೆ ಏನಾರು ಹೊರಗಿಟ್ಟಾಗೂ ಬಾಯಿ ಇಟ್ಬಿಡ್ತೈತೇನೋ ಅಂತ ಪಾತ್ರೆನೂ ಜಲ್ದಿ ನಾನು ಹೊರಗಡೆ ಇಡಲ್ಲ. ಇಟ್ಟಿನಂದರೆ ಹಿಂದೆನೇ ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ರೀ. ಪಾತ್ರೆ ಮುಗಿಯೋಕ್ಕಿಲ್ಲ ರೀ. ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರಬೇಕು. ಪ್ರೇಯರ್ ಮಾಡ್ತಾಯಿದ್ದೀನಿ ರೀ, ಫಸ್ಟ್ ಡೇ ಅಲ್ವಾ, ಅದಕ್ಕೆ ನನ್ನ ಮಗಳ ಸಲುವಾಗಿ ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಓದಲಿಯಪ್ಪ, ಚೆನ್ನಾಗಿರಲಿ, ಅಡ್ಜಸ್ಟ್ ಆಗಲಿ ಸ್ಕೂಲಿಗೆ. ಎದಕ್ಕಂದರೆ ಇಷ್ಟು ದಿನದಿಂದ ಇದೆ ಫಸ್ಟ್ ಟೈಮ್ ನನ್ನ ಮಗಳು ಇಷ್ಟು ದೂರ ಹೋಗ್ತಿರೋದು, ಅದಕ್ಕೆ ಬಿಟ್ಟು ಬರೋಕ್ಕೆ ಹೋಗ್ತಿದ್ದೀವಿ. ನನ್ನ ಮಗಳೇನು ಖುಷಿಯಾಗೇ ಇದ್ದಾಳೆ. ನನಗೂ ಖುಷಿ ಆಯಿತು ನನ್ನ ಮಗಳಿಂಗೆ ಖುಷಿಯಾಗಿರೋದು. ಯಾಕೆಂದರೆ ಒಬ್ಬೊಬ್ಬ ಮಕ್ಕಳು ಅಳ್ತಾರೆ ನಾನು ಹೋಗೋದಿಲ್ಲ ಅಂತ. ನನ್ನ ಮಗಳಂತೂ ಖುಷಿಯಾಗೇ ಇದ್ದಾಳೆ. ಇನ್ನು ಬೋರ್ಡ್ ಹಾಕಿಗೆ ನೋಡಿದ್ರೆ ಫುಲ್ ಸಂತೋಷ. ನನ್ನನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದಾರಲ್ಲ ಅಂತ. ಅಮ್ಮ ನಾನು ಹೋಗ್ತೀನಲ್ಲಮ್ಮ ಸ್ಕೂಲಿಗೆ ಅಂತ ನನ್ನ ಮಗಳು ಹೇಳ್ತಿದ್ದಾಳೆ. ಬೇಡಣಮ್ಮ, ಇನ್ನು ಬರೋ ವರ್ಷ ಹೋಗೋದು ಜಾಸ್ತಿ ಇದೆ ಅಂತ. ನಾವು ಸ್ಕೂಲ್ಗೆ ಹೋಗುವಾಗ ರೀ ನಮಗೆ ಬರೀ ಒಂದು ಬ್ಯಾಗ್ ಅಂದರೂ ಇಂಥ ಬ್ಯಾಗ್ ಇದ್ದಿಲ್ಲ ರೀ. ಒಂದು ಕವರಾಗಿ ಇಟ್ಕೊಂಡು ಹೋಗ್ತಿದ್ದೀವಿ ರೀ ಬುಕ್ಸು. ಇವಾಗ ನೋಡಿದ್ರೆ ಬ್ಯಾಗ್ ಹೊಸದು, ಕ್ಯಾರಿಯರ್ ಬ್ಯಾಗ್ ಹೊಸದು, ಚಪ್ಪಲಿ ಹೊಸವು, ಡ್ರೆಸ್ಸು ಹೊಸವು, ಇವೆಲ್ಲ ಹೊಸವು ರೀ. ಹಬ್ಬ ನಮಗಂತೂ ಕೊಂಡ್ಸೋರು ಯಾರು ಇದ್ದಿಲ್ಲಪ್ಪ. ಇನ್ನು ಸರಿ ರೀ, ನಮ್ಮ ಮಗಳನ್ನ ಸ್ಕೂಲಿಗೆ ಬಿಡೋಕೆ ಹೋಗಿದ್ದೀನಿ. ಸ್ಕೂಲಿಗೆ ಬಿಡುವಾಗ ನೋಡ್ರಿ ಅವ್ರು ಬ್ಯಾಗ್ ಇಸ್ಕೊತಾರ. ಈಗ ನನ್ನ ಮಗಳು ಅಳೋದು ನೋಡ್ರಿ, ಅಪ್ಪಾಜಿ ಅಂತ ಹತ್ತಬಿಟ್ಲು. ನನ್ನ ಮಗಳು ಅಳೋಕ್ಕಿಲ್ಲ, ನನಗೂ ಅಳು ಬಂದುಬಿಡ್ತು. ಏನಪ್ಪ ನನ್ನ ಮಗಳು ಅಳ್ತಾಳಲ್ಲ, ಅಯ್ಯೋ ನಾನು ನೋಡಿದ್ರೆ ಚೆನ್ನಾಗಿರ್ತಾಳೆ ಅಂದ್ಕೊಂಡೆ, ಏನಪ್ಪ ಸ್ಕೂಲಿಗೆ ಬರೋಕ್ಕಿಲ್ಲ ಅಳ್ತದಾಳಂತ. ಇನ್ನು ಅಷ್ಟರಲ್ಲಿ ನಮ್ಮ ಐದನೇ ಹೆಂಡ್ತಿ ಬಂದ್ರಿ. ಇನ್ನು ತಾನು ನೋಡಿ ನಗುತ್ತದಾಳ, ಏನಮ್ಮ ಕಾರುಣ್ಯ ಅಳ್ತದಾಳ ಅಂತ. ಯಾಕಂದರೆ ನಮ್ಮ ಕಾರುಣ್ಯ ಶಿಸ್ತಾಗಿರ್ತಾಳೆ ರೀ. ನನ್ನ ಮಗಳು ಸ್ಕೂಲ್ಗೆ ಹೋಗಿ ಅಳೋದಿಲ್ಲೇನೋ ಅಂದ್ಕೊಂಡೆ ರೀ, ಆದರೆ ಅವ್ಳು ಸ್ಕೂಲ್ಗೆ ಹೋಗಿಲ್ಲ, ಹತ್ತುಬಿಟ್ಲು. ಇನ್ನು ತಮ್ಮ ಬಂದಿದ್ದು ನೋಡಿ ಇನ್ನು ಅವರಮ್ಮ ಹೇಳಿದ್ರು ಒಳಗಡೆ ಹೋಗಿ ಕುತ್ಕೊಮ್ಮ ಅಂತ ಚಿಕ್ಕಮ್ಮ. ಇನ್ನು ಒಳಗಡೆ ಹೋಗೋಕ್ಕಿಲ್ಲ, ಮತ್ತೆ ಅಳ್ಕೊಂಡು ನಿಂತಳು. ಇಲ್ಲೊಳಕ್ಕ ನೀವು ಹೋಗ್ರಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕಿಲ್ಲ. ಇನ್ನು ಹೊರಗೆ ಬಂದ್ವಿ ನಾವು. ಆದರೆ ನನಗೂ ನೀರಿನ ಬರ್ತಾ ಇದ್ದಾವೆ ರೀ, ಕಂಟ್ರೋಲ್ ಮಾಡ್ತಿದ್ದೀನಿ. ನಮ್ಮ ಕಾರುಣ್ಯ ಚೆನ್ನಾಗಿ ಓದಬೇಕು, ನಾ ಪಡೋ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅನ್ನೋ ಭಾಳ ಆಸೆ ನನಗಿದೆ ರೀ. ಆದರೆ ನಮ್ಮ ಮಗಳು ಚೆನ್ನಾಗಿ ಓದ್ತಾಳೆ ರೀ. ಸರಿ ರೀ, ನಮ್ಮ ಮಗಳನ್ನ ಬಿಟ್ಟು ಇನ್ನು ನಾನು ಕೆಲ್ಸಕ್ಕೆ ಹೊರಡ್ತಾ ಇದ್ದೀನಿ. ದಾರಿಯಲ್ಲಿ ಹೋಗುವಾಗ ಪೊಲೀಸರೆಲ್ಲ ನಿಂತ್ಕೊಂಡಾರ್ರಿ, ಟ್ರಾಫಿಕ್ ಪೊಲೀಸರು. ಹೆಲ್ಮೆಟ್ ಯಾರ್ಯಾರು ಹಾಕ್ಕೊಂಡಿಲ್ಲ ಅವ್ರಿಗೆಲ್ಲ ಇಟ್ಕೊಂಡು ಫೈನ್ ಹಾಕ್ತಿದ್ದಾರೆ. ಅದಕ್ಕೆ ನಾನು ಇವತ್ತು ಇಟ್ಕೊಂಡಿನಿ. ಏನೋ ಒಂಥರ ಹೊಸತನ ಅನ್ಸತ್ತೈತೆ. ಇನ್ನೊಂದು ಏನಂದರೆ ತಲೆಗೆ ಭಾರ ಐತೆ, ಏನಪ್ಪ ತಲೆ ಚುಚ್ಚಿದಂಗೆ ಆಗ್ತೈತಲ್ಲ ಅಂತ. ಆಜು ಬಾಜು ಏನು ಮಾತಾಡಿದ್ರು ಬೇಗ ಕೇಳಿಸ್ತಾ ಇಲ್ಲ ರೀ. ಸರಿ ರೀ, ನನ್ನ ವಿಡಿಯೋ ಮುಗಿಯೋಕ್ಕೆ ಬಂತು. ಹೋಗ್ತಾ ಒಂದು ಲೈಕ್ ಮಾಡ್ಬೋದಲ್ವಾ. ಬಾಯ್ ರೀ, ತಪ್ಪದೇ ಲೈಕ್ ಮಾಡಿರಿ.